ಇದು ಒಂದು ಸ್ಟೋನ್ ಇದ್ದರೆ ಸಾಕು, ಮನೆಯಲ್ಲಿ ನಮ್ಮ ಎಲ್ಲ ರೀತಿಯಾದ ಸ್ಕಿನ್ ಕೇರ್ನ ನಾವೇ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದ ಕ್ರೀಮ್ ಆಗಲಿ ಪಾರ್ಲರ್ಗಾಗಲಿ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಇದರಿಂದ ಯಾವ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ನ ನಾವು ಕ್ಲಿಯರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಟೋನನ್ನು ನಾವು ಫಿಟ್ಕರಿ ಅಥವಾ ಆಲಮ್ ಸ್ಟೋನ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಸ್ಫಟಿಕ ಅಂತ ಕೂಡ ಹೇಳ್ತೀವಿ. ಇದು ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸಲ್ಲೂ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ನಿಮಗೆ 10ರಿಂದ 15 ರೂಪಾಯಿ ಆಗುತ್ತೆ ಅಷ್ಟೇ. ಇದನ್ನು ಒಂದ್ಸಲ ನೀವು ತರಿಸಿಟ್ಕೊಂಡ್ರೆ ನೀವು ವರ್ಷಾನುಗಟ್ಟಲೆ ಉಪಯೋಗಿಸ್ಕೊಳ್ಬೋದು. ಮೊದಲಿಗೆ ಒಂದು ರಬ್ಬಿಂಗ್ ಸ್ಟೋನ್ನ ತೊಗೊಂಡು 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈ ಫಿಟ್ಕರಿನ ನಾವು ಈ ರೀತಿಯಾಗಿ ಆಲಮ್ ಸ್ಟೋನ್ನ ಇದ್ರ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಒಂದು ರಬ್ ಮಾಡ್ಕೊಳ್ತಾ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಬೇಕು. ಆದಷ್ಟು ಹಸಿ ಹಾಲನ್ನು ಉಪಯೋಗಿಸಿ ಮತ್ತು ಚಿಲ್ಡ್ ಆಗಿರೋ ಹಾಲನ್ನು ಹಾಕಿ, ಅದರಿಂದ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು. ಇದರಿಂದ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಇವನ್ ಸ್ಕಿನ್ ಟೋನ್, ಮತ್ತು ಯಾರಿಗೆಲ್ಲ ಯಾವುದಾದ್ರೂ ಫಂಕ್ಷನ್ ಇದೆ, ಸ್ಕಿನ್ ತುಂಬ ಡಲ್ ಆಗಿದೆ, ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು. ಹಾಗೆ ಕಣ್ಣಿನ ಸುತ್ತ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ಅನ್ನೋರು ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದು ನಿಮಗೆ ಎಲ್ಲ ಆನ್ಲೈನ್ ಸ್ಟೋರ್ಸು ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ನಿಮಗೆ ಈ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಬೇಕಿದ್ದರೆ ಅಲ್ಲಿ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು. ಅಥವಾ ಯಾರಿಗಾದರೂ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ದರೆ ನನಗೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಇದನ್ನು ಒಂದ್ಸಲ ತರಿಸಿಟ್ಕೊಂಡ್ರೆ ನೀವು ತುಂಬ ವರ್ಷಗಳು ಇದನ್ನು ಉಪಯೋಗಿಸ್ಕೊಳ್ಬೋದು. ಮತ್ತು ಸ್ಕಿನ್ಗೆ ಇದು ತುಂಬ ಒಳ್ಳೆ ಸ್ಕಿನ್ ಕೇರ್ಗೆ ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಮತ್ತು 10ರಿಂದ 15 ರೂಪಾಯಲ್ಲೇ ನೀವು ಮನೆಯಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಒಂದು ಪೇಸ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. 1 ಸ್ಪೂನ್ ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ವೈಟ್ ಪೇಸ್ಟನ್ನು ನಾವು ಇದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಯಾವುದೇ ಓಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡಿ. ನಿಮಗೆ ಯಾವುದೇ ರೀತಿಯಾದ ರಿಯಾಕ್ಷನ್ ಆಗಿಲ್ಲ ಮತ್ತು ಸ್ಕಿನ್ ಇರಿಟೇಷನ್ ಆಗಿಲ್ಲ ಅಂದರೆ ನಂತರನೇ ನೀವು ಫೇಸಿಗೆ ಅಪ್ಲೈ ಮಾಡಿ. ಯಾವುದೇ ರೆಮಿಡಿನ ಡೈರೆಕ್ಟಾಗಿ ಫೇಸಿಗೆ ಟ್ರೈ ಮಾಡಬೇಡಿ. ನೋಡಿ, ಈ ರೀತಿಯಾಗಿ ಒಂದು ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದನ್ನು ನೀವು ಬೇಕಿದ್ರೆ ಈ ರೀತಿಯಾಗಿ ಒಂದು ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಒಂದು ವಾರ ತನಕ ನೀವು ಉಪಯೋಗಿಸ್ಕೊಳ್ಬೋದು. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಬೇರೆ ಯಾವ ಪದಾರ್ಥನ ಆ್ಯಡ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ನಿಮಗೆ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಳ್ಬೇಕು. ಇದು ಅಷ್ಟೇ, ನಮಗೆ ಸ್ಕಿನ್ಗೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಪ್ಯೂರ್ ಅರಿಶಿನದ ಪೌಡ್ರನ್ನ ಯೂಸ್ ಮಾಡಿ. ಕಸ್ತೂರಿ ಅರಿಶಿನ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಮತ್ತು ಇದು ನಿಮಗೆ ಯಾವುದೇ ರೀತಿಯಾದ ಅರಿಶಿನದ ಸ್ಟೇನನ್ನು ನಿಮ್ಮ ಸ್ಕಿನ್ನಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಇದ್ರದ್ದು ಲಿಂಕ್ ಯಾರಿಗಾದರೂ ಬೇಕಿದ್ರೆ ಲಿಂಕ್ ಅಂತ ಕೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಕೂಡ ನಿಮಗೆ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮ್ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನೀವು ರೆಡಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ವಾರಾನ್ಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇದು ಕ್ರೀಮ್ ರೆಡಿ ಆಗಿದೆ. ಇದನ್ನು ನಾವು ಲೇಯರ್ ಬೈ ಲೇಯರ್ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕು. ನಾನು ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ಹೊಸ ರೆಮಿಡಿನ ಟ್ರೈ ಮಾಡಬೇಕಾದ್ರೆ ಆದಷ್ಟು ನೀವು ಫಸ್ಟು ಕೈಗೆ ಅಪ್ಲೈ ಮಾಡಿ. ನಿಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂದರೆ ನೀವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಯಾವುದೇ ರೆಮಿಡಿನ ಫೇಸಿಗೆ ಟ್ರೈ ಮಾಡಬೇಡಿ, ಅದು ನಿಮಗೆ ಅಡ್ಜಸ್ಟ್ ಆಗೋ ತನಕ. ಹೀಗೆ ಅದನ್ನು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ನಾವು ಅದನ್ನು ಒಂದು 2ರಿಂದ 3 ನಿಮಿಷ ಹೀಗೆ ಅದನ್ನು ಸ್ಕ್ರಬ್ ಮಾಡ್ಕೊಳ್ತಾ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಅದು ಕ್ರೀಮ್ ರೀತಿಯಾಗಿ ಸಾಫ್ಟಾಗಿರುತ್ತೆ. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ನೀವು ಇದನ್ನು ರೆಡಿ ಮಾಡಿಕೊಂಡು ಒಂದು ವಾರದ ತನಕ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಈ ಥರ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಅದನ್ನು 5ರಿಂದ 10 ನಿಮಿಷ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಿ. ನೋಡಿ, ಚೆನ್ನಾಗಿ ಡ್ರೈ ಆದ ನಂತರ ಅದನ್ನು ಇಮಿಡಿಯೇಟಾಗಿ ಹೋಗಿ ವಾಶ್ ಮಾಡಬಾರ್ದು. ನೀವು ಅದನ್ನು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡ್ಕೋಬೇಕು ಎಲ್ಲದನ್ನು. ಅದು ಡ್ರೈ ಆದಮೇಲೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲದನ್ನು ರಿಮೂವ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಸ್ಕ್ರಬ್ ಮಾಡ್ಕೊಳ್ತಾ ನೀಟಾಗಿ ಎಲ್ಲದನ್ನು ರಿಮೂವ್ ಮಾಡ್ಕೊಂಡಿದ್ದ ನಂತರ ನಾವು ಪ್ಲೇನ್ ವಾಟರಲ್ಲಿ ಅದನ್ನು ನೀಟಾಗಿ ಕಂಪ್ಲೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ರಿಮೂವ್ ಮಾಡೋದ್ರಿಂದ
ನಮ್ಗೆ ಏನೇನು ಫೇಸಲ್ಲಿ ಡಸ್ಟ್ ಇರುತ್ತೆ ಮತ್ತು ತುಂಬ ಬಿಸಿಲಿಗೆ ಸನ್ ಟ್ಯಾನ್ ಆಗಿರೋದಾಗಿರ್ಬೋದು ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರ್ಬೋದು ಇದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಇವಾಗ ನಾನು ಪ್ಲೇನ್ ವಾಟರಲ್ಲಿ ಹ್ಯಾಂಡ್ ವಾಶ್ ಮಾಡಿದ್ದೀನಿ. ನೀವು ಈ ರೆಮಿಡಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗಾದ್ರೂ ಆಲಮ್ ಸ್ಟೋನ್ದು ಲಿಂಕ್ ಬೇಕಿದ್ದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಲಿಂಕನ್ನು ಶೇರ್ ಮಾಡ್ತೀನಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.